ನೋಡಿ ಸ್ಯಾರಿ ಹಾಕೊಂಡಿದ್ದಾಳೆ. ಇದು ನಮ್ಮ ಮಮ್ಮಿ, ನಮ್ಮ ಅಕ್ಕ, ಮತ್ತೆ ಇದು ನಮ್ಮ ಜ್ಯೋತಿ ಅಕ್ಕ, ಮತ್ತೆ ನಮ್ಮ ಅತ್ತೆ ಮಾಡ್ತಿದ್ದಾರೆ ಈಗ ಎಲ್ಲ. ಆಲ್ಮೋಸ್ಟ್ 12-10 ಆಗಿದೆ. ಶಾಪಿಂಗ್ ಮಾಡಕ್ ಬಂದ್ವಿ ನಾವು. ಇವಾಗ ನಾವ್ ಮನೆಗೆ ಹೋಗ್ತಿದೀವಿ. ನಾವು ಊಟ ಮಾಡಿಲ್ಲ. ಸೊ ವಿ ಪ್ಲಾನಿಂಗ್ ಟು ಗೋ ಔಟ್ ಅವ್ರ ಮನೇಲೆ ತಿಂತೀವಿ ಅಂತ. ಹೇಗ ಅನಿಸ್ತಿದೆ? ಹೋದ್ರಲ್ವಾ ಅಲ್ಲೇ ಹೋಗೋಣ. ಅವತ್ತು ಇಡ್ಲಿ, ಎಸ್ ತಟ್ಟೆ ಇಡ್ಲಿ ಚೆನ್ನಾಗಿತ್ತಲ್ಲ ಅವತ್ತು. ಅವತ್ತು ಲಾಸ್ಟ್ ಬ್ಲಾಗ್ ನಲ್ಲಿ ಹಾಕಿದೀನಿ ಅನ್ಕೊಂತೀನಿ. ಮದ್ವೆ ಆದ್ಮೇಲೆ ತಟ್ಟೆ ಇಡ್ಲಿ ಎಲ್ಲ ತಿಂದಿದ್ದು A2B ಪಕ್ಕದಲ್ಲಿ. ಇಟ್ ವಾಸ್ ವೆರಿ ಎಲಿಫೆಂಟ್ ತೋರ್ಸು. ಇದು ಜಾತ್ರೆದಲ್ಲಿ ಇದೆ ತಗೊಂಡಿದ್ದು. ಇದು ಮತ್ತೆ ನಮ್ಮ ಮಮ್ಮಿ ಹತ್ರ ಹೋಗಿದ್ದೆ ಒಂದ್ ಪೇರ್. ನಮ್ಮ ಅತ್ತೆ ಅಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದೀರಿ ನಮ್ಮ ಅತ್ತೆ. ಚೆನ್ನಾಗಿದೆಯಲ್ಲ, ಸೊ ಅದಕ್ಕೋಸ್ಕರ ಜನ ಕಮ್ಮಿ ಆಗಿದ್ದಾರೆ. ಆರಾಮಾಗಿ ವಾಕ್ ಮಾಡ್ಬೋದು. ನಾವೇನಾದ್ರು 10 o'clock ಬಂದಿದ್ರು ಸತ್ವಿ ಅಷ್ಟೇ. ಎಷ್ಟು ಜನ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಜಾತ್ರೆ ಅಂತ ಹೇಳ್ಬೇಕಾ, ತುಂಬಾ ಜನ ಇರ್ತಾರೆ. ನಮ್ಮೂರಲ್ಲಂತೂ ಶಿವರಾತ್ರಿ ಏನ್ ಸಕ್ಕತ್ತಾಗಿ ನಡೆಯುತ್ತೆ ಅಂತ ಹೇಳಿದ್ರೆ ವಾವ್ ತರ ಇರುತ್ತೆ. 4 ತಲೆ ಎಲಿಫೆಂಟ್ ಅನ್ಕೊಂತೀನಿ. ಅಮ್ದಕ್ಕೆ 4 ತಲೆ ಇದೆ. 4 ಫೇಸ್ ಎಲಿಫೆಂಟ್. ನಮ್ದು ಒಂದ್ ಫೇಸ್. ಸೊ ಇವಾಗ ನಾವ್ ಮನೆ ರೋಡಲ್ಲಿ ಹೋಗ್ತಾ ಎಲ್ಲಾ ದೇವ್ರು ಸಿಗುತ್ತಾರೆ. ಹೌದು, ಒಂದಿವೆ ಎಲ್ಲ ದೇವ್ರು. ಹೌದು, ಬಟ್ ನೈಟ್ ಮಾತ್ರ ಎಲ್ಲಾ ದೇವ್ರು ಬರೋದು. ಆಲ್ಮೋಸ್ಟ್ ಜಾಸ್ತಿ ಎಲ್ಲ ನಮ್ಮ ಏರಿಯಾದಲ್ಲಿ ಜಾಸ್ತಿ ಎಲ್ಲಮ್ಮ ದೇವ್ರು. ಆಲ್ಮೋಸ್ಟ್ ಎಲ್ಲಾರು ಮನೆ ದೇವ್ರು ಎಲ್ಲಮ್ಮನೆ ಇರುತ್ತೆ. ಅಂದ್ರೆ ಇಲ್ಲಿ ನಿಶಿಕಾಗೆ ಅವ್ರ ಮಮ್ಮಿ ಅದೇನೋ ತಗೊಂಡಿದ್ದಾರೆ, ಅದ್ ಕೊಟ್ಟಿರೋದು ಕೋಪ ಬಂದಿದೆ ನಿಶಿಗೆ. ಅದಕ್ಕೋಸ್ಕರ ಅವ್ರ ಮಮ್ಮಿ ಬಟರ್ ಹಾಕ್ತಾರೆ. ಅವ್ರ ಮಮ್ಮಿ ಬಟರ್ ಹಾಕ್ತಾ ಇದಾರೆ. ನನ್ ಮಗಳು ಎಷ್ಟು, ನಮ್ಮ ಅಕ್ಕ ಸೋಂಬೇರಿ ನೋಡಿ, ತಗೊಂಡಿದ್ ಇವಳು ಮಗು ಕೈಲಿ ಕೊಟ್ಟಿದ್ದಾಳೆ. ಮಗು ಎತ್ಕೊಂಡ್ ಹೋಗ್ತಿದೆ. ಪಾಪ ನೋಡಿ ಮಗು, ಕೋಪ ಬಂದಿದೆ. ಫುಲ್ ಸೋಂಬೇರಿ ನಮ್ಮ ಅಕ್ಕ. ಆದ್ರೆ ಹೇಳೋದು ಜಾಸ್ತಿ ಕೆಲಸ ಮಾಡೋದಂತ. ನಾನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ. ಸುಳ್ಳು. ಎಲ್ಲ ಕೆಲ್ಸದವ್ರು ಕೆಲಸ ಮಾಡಿ ಹೋಗ್ತಾರೆ. ಏನು ಮಹಾ ಏನ್ ಕೆಲಸ ಮಾಡ್ತೀವಿ? ಅಡ್ಗೆ ಕೆಲಸ ಮಾಡೋದಷ್ಟೇ. ಅದೊಂದ್ ಕೆಲ್ಸನ ಅಂತ ಕಮೆಂಟ್ ಹಾಕಿ ಗಾಯ್ಸ್. ಇವ್ರಿಗೆ ಏನ್ ಗೊತ್ತು ಅಡ್ಗೆ ಮಾಡೋದು ಎಷ್ಟು ಕಷ್ಟ ಮಾಡ್ಬೇಕು. ಚೆನ್ನಾಗ್ ಬರುತ್ತೆ ಅದೇ ಅಡುಗಾಯ್ತು. ನಂಗ್ ನಾಚಿಕೆ ಆಗುತ್ತಪ್ಪ. ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಸಮುಗಳು. ನಮ್ ಚಿಕ್ಕಪ್ಪನ್ ಮಗ ಹುಡುಗಿ ನೋಡಕ್ ಬರ್ಲಿ ಬಿಡು ಭಯನ. ನನ್ನ ಪಾಡಿಗಿರಲು ಯಾಕೆ ಕಂಡೆ ನೀ ನನಗೆ, ನಗುವ ಮೊದಲೇನೆ ಮಿನುಗುತ್ತಿದೆ ಯಾಕೋ ಸಮುಗಳು ನನಗೆ. ಸೀರಿಯಸ್ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಬ್ರು ಮೈಕ್ ಕೊಟ್ಬಿಟ್ಟು ಅವ್ರ ಆಡಕ್ ಹೇಳಿದ್ವಿ. ನಮ್ಮ ಅಕ್ಕ ಮೈಕ್ ಹಾಕೊಂತೀರ ನೋಡಿ, ಕೈಯಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ ಯಾವ ಔಟ್ಫಿಟ್ ಅಲ್ಲಿ ನನ್ ತಂಗಿ ಬುಲೆಟ್ ಓಡಿಸ್ತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿ. ನೋಡಿ ನನ್ ತಂಗಿ ಬಂದ್ಲು. ವಾವ್, ಫುಲ್ ಸ್ಪೀಡ್ ಆಗಿ ಹೋದ್ಲು. 1:30 ಆಗಿತ್ತು. ಸೊ ಅದಕ್ಕೋಸ್ಕರ A2B ಪಕ್ಕದಲ್ಲಿರೋ ತಟ್ಟೆ ಇಡ್ಲಿ ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ರು. ಬೇರೆ ಕಡೆ ಎಲ್ಲ ಹುಡುಕಿದ್ವಿ, ಎಲ್ಲೂ ಕೂಡ ಹೋಟೆಲ್ ಓಪನ್ ಆಗಿದ್ದಿಲ್ಲ. ಸೊ ರಾಮೇಶ್ವರಂ ಕೆಫೆಗೆ ಹೋದ್ವಿ, JP ನಗರ್ಗೆ. ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಮನೆಗೆ ಹೋಗಾದ್ಮೇಲೆ ಒಂದು 3:30 ಹಂಗೆ ದೇವಸ್ಥಾನ ಹತ್ರ ಹೋದ್ವಿ, ಏನು ರೆಡಿ ಆಗಿದ್ದಿಲ್ಲ ಅಂತ ಹೇಳಿ. ಸೊ ಅದಾದಮೇಲೆ ತಿರ್ಗಿ ವಾಪಸ್ ಮನೆಗೆ ಬಂದ್ವಿ. ಸ್ವಲ್ಪ ಹಾಗೆ ಕೆಲಸ ಇತ್ತು, ಅದಕ್ಕೋಸ್ಕರ ನನಗೆಲ್ಲ ದೇವ್ರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಸ್ ಐ ಮೆನ್ಷನ್
24 to 28 ದೇವ್ರು ಬರುತ್ತೆ ಅಂತ ಹೇಳ್ಬಿಟ್ಟು ನಾನೇ ತುಂಬ ದೇವ್ರು ನೋಡೋಕ್ಕಾಗಿಲ್ಲ. ನಮ್ಮ ಅತ್ತೆ ಆಲ್ರೆಡಿ ಮೆನ್ಷನ್ ಮಾಡಿದ್ರು ನಮ್ಮ ದೇವ್ರು ಯಾವಾಗ ಲಾಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು 8:39 ಆಗಿತ್ತು ನಮ್ಮ ದೇವ್ರು ಬರೋಷ್ಟಕ್ಕೆ. ವೇಟ್ ಇಸ್ ಓವರ್. ಅಲಂಕಾರ ಅಂದ್ರೆ ತುಂಬ ಸಾಕಾರಾಗಿತ್ತು. ಲೈಕ್ ಮುಂದೆ ಕೂಡ ದೇವರು ನಮ್ಮ ಹೇಳಿದ್ನಲ್ಲ ಹಳೇದು ನಮ್ಮ ತಾತ ಕಾಲದಲ್ಲಿ ಇಟ್ಟಿದ್ರು ಆ ದೇವರು ಇತ್ತು, ಮತ್ತು ಈಗ ಪೂಜೆ ಮಾಡ್ತಿರಲ್ಲ ಆ ದೇವ್ರನ್ನ ಕೂಡ ಅಲಂಕಾರ ಮಾಡಿದ್ರು. ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ ಬಿಕಾಸ್ ನೆನ್ನೆ ಫುಲ್ ಜಾಗರಣೆ ಮಾಡಿ 9 o'clock ಆಗಿಬಿಟ್ಟಿತ್ತು. ಹಂಗೆ ಟಯರ್ಡ್ ಇತ್ತಂತ ಮಲ್ಕೊಂಡ್ವಿ, ಮತ್ತು ಬೇರೆ ಕೆಲಸ ಎಲ್ಲ ಇತ್ತು. ಸೊ ಇವಾಗ ನಾನು ವ್ಲಾಗ್ ಏನು ಮಾಡ್ತಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.